ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿಯ ವಿಶೇಷ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ SR. ವೀಕ್ಷಕರೇ, ನಿಮಗೆ ನೆನಪಿದ್ಯಾ, ಇತ್ತೀಚೆಗೆ ಮಿತಿಗಿಂತ ಹೆಚ್ಚು ಮಕ್ಕಳನ್ನು ತುಂಬಿಕೊಂಡು ಹೋಗುತ್ತಿದ್ದಂತಹ ಶಾಲಾ ವಾಹನವೊಂದು ನಿಯಂತ್ರಣ ತಪ್ಪಿ ಮುಗುಚಿಕೊಂಡು ಅಮಾಯಕ ಕಂದಮ್ಮಗಳು ರಕ್ತದ ಮಡುವಿನಲ್ಲಿ ಬಿದ್ದು ಚೀರಾಡಿದ ಒಂದು ಹೃದಯ ವಿದ್ರಾವಕ ಘಟನೆ. ಆ ದಿನ ತಂದೆ ತಾಯಿಯರು ಆಸ್ಪತ್ರೆ ಮುಂದೆ ಬಿದ್ದು ಕಣ್ಣೀರು ಹಾಕಿದ ದೃಶ್ಯಗಳನ್ನ ಇಡೀ ರಾಜ್ಯವೇ ಕಂಬನಿ ಬಿಡಿದಿತ್ತು. ಆದರೆ ಅಂತಹ ಭೀಕರ ದುರಂತಗಳು ನಡೆದ ಮೇಲೂ ನಾವು ಪಾಠ ಕಲ್ತಿದ್ದೀವ? ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದೀರಾ? ಖಂಡಿತ ಇಲ್ಲ. ಹಿಂದಿಗೂ ರಸ್ತೆಗಿಳಿದರೆ ಅದೇ ನಿರ್ಲಕ್ಷ್ಯ, ಅದೇ ಹುಡಾಫೆ. ಇವತ್ತಿಗೂ ಅದೇ ರೀತಿಯಲ್ಲಿ ಸಣ್ಣ ಸಣ್ಣ ಆಟೋಗಳಲ್ಲಿ 10 ರಿಂದ 15 ಮಕ್ಕಳನ್ನ ಗಂಟು ಮೂಟೆ ಕಟ್ಟಿದಂತೆ ತುಂಬಲಾಗ್ತಿದೆ. ಬಾಗಿಲಲ್ಲೇ ಮಕ್ಕಳು ನೇತಾಡಿಕೊಂಡು ಹೋಗ್ತಾ ಇದ್ದಾರೆ. ಅವತ್ತು ನಡೆದ ದುರಂತ ಮತ್ತೊಮ್ಮೆ ಮರುಕಳಿಸಲಿ ಅಂತ ನಾವೇನಾದ್ರೂ ಕಾಯ್ತಾ ಇದ್ದೀವ? ಇನ್ನೊಂದು ಅಮಾಯಕ ಮಗುವಿನ ಪ್ರಾಣ ಹೋಗುವವರೆಗೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ತೀರಾ? ಈ ವಿಷಯದ ಬಗ್ಗೆ ವಿಜಯವಾಹಿನಿ ನಾವಿನ್ನೂ ಮರ್ತಿಲ್ಲ. ಘಟನೆಗಳು ನಡೆದಾಗ ಕೇವಲ 2 ದಿನ ಪರಿಹಾರದ ಭರವಸೆ ನೀಡಿ ತನಿಖೆ ಮಾಡ್ತೀವಿ ಅಂತ ಹೇಳಿ ಸುಮ್ಮನಾಗುವುದು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳಿಗೂ ಅದೇ ಚಟವಾಗಿದೆ. ನಾವು ಪ್ರತಿಯೊಬ್ಬ ಪೋಷಕರಿಗೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ: ನಿಮ್ಮ ಮಗುವಿನ ಜೀವ ಅತ್ಯಂತ ಅಮೂಲ್ಯವಾದದ್ದು. ಅರೆಬರೆ ಸುರಕ್ಷತೆ ಇರುವಂತಹ ಮಿತಿ ಮೀರಿ ಮಕ್ಕಳನ್ನ ತುಂಬುವಂತಹ ವಾಹನಗಳಿಗೆ ನಿಮ್ಮ ಮಕ್ಕಳನ್ನ ಕಳಿಸ್ಕೊಡ್ಬೇಡಿ. ಚಾಲಕರನ್ನ ಮತ್ತೆ ಶಾಲಾ ಆಡಳಿತವನ್ನ ಪ್ರಶ್ನೆ ಮಾಡಿ ನೇರವಾಗಿ ನೀವು ಕೇಳಿ. ಸತ್ಯದ ಪರ ಸಾರ್ವಜನಿಕರ ಧ್ವನಿಯಾಗಿ ಇದು ನಿಮ್ಮ ವಿಜಯವಾಹಿನಿ ಸುದ್ದಿ.